ನನಗಿಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರೋದು ಜೆಂಟಲ್ಮನ್ ಲಕ್ಷಣ. ನನ್ನ ಪಾಡಿಗೆ ನಾನು ಸುಮ್ಮನೆ ಬಿಟ್ಬಿಡಿ. ಅದು ಹೇಗೆ ಬಿಡಕ್ಕಾಗತ್ತೆ? ನಮ್ಮಿಬ್ರಿಗೆ ಸಂಬಂಧಪಟ್ಟ ವಿಷಯ ಮಾತಾಡ್ಬೇಕು ಬಾಚೆಗೆ. ನೋಡಿ 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 ಹೇಗ್ ಮಾತು ಬದಲಾಯಿಸ್ತಿದ್ದೀರಾ. ಆಗ್ಲೇ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಈಗ ಬಿಡಲ್ಲ ಅಂತ ಹೇಳ್ತಿದ್ದೀರಾ. ನಾನೇನ್ ದಡ್ಡಿನ ನಿಮ್ಮ ಮಾತು ನಂಬಕ್ಕೆ? ಇಂಥದ್ದೆಲ್ಲ ಎಷ್ಟು ಮೂವೀಸಲ್ಲಿ ನೋಡಿಲ್ಲ ನಾನು. ನೋಡು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನನ್ನು ಕರೀತಾ ಇರೋದು ಇದ್ರ ಬಗ್ಗೆ ಮಾತಾಡೋಕ್ಕಲ್ಲ, ಬೇರೆ ಏನೋ ವಿಷಯ ಇದೆ. ಮೊದಲು ಆಚೆ ಬಾ. ಯಾಕೆ ಬಂದ್ಬಿಡಿ, ನಾನು ಬರಲ್ಲಪ್ಪ, ನನಗೆ ಭಯ ಆಗುತ್ತೆ. ನೀವೇನು ಮಾತಾಡಬೇಕು ಅಲ್ಲಿಂದಾನೇ ಮಾತಾಡಿ. ನನಗೆ ಒಳಗಿದ್ರು ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಭಯ ಭಯ ಅಂತ ನಾಟಕ ಆಡ್ತಿದ್ಯಾ? ನನ್ನ ಕಂಡ್ರೆ ನಿನಗೆ ಭಯನಾ? ಯಾಕೆ ಮೀಡಿಯವ್ರ ಮುಂದೆ ಮಾತಾಡ್ಬೇಕಾದ್ರೆ ಭಯ ಆಗ್ಲಿಲ್ವ ನಿನಗೆ? ತಪ್ಪನ್ನ ತಪ್ಪಂತ ಒಪ್ಕೊಳ್ಳೋದಕ್ಕೆ ಯಾಕೆ ಭಯ ಪಡಬೇಕು? ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲ. ಜೀವನ ನಡೆಸೋಕ್ಕೆ ಒಂದು ರೀತಿ ನೀತಿ ಇರುತ್ತೆ. ಅದನ್ನ ಮೊದಲು ನೀನು ಆಚೆ ಬಾ. ಇಲ್ಲಪ್ಪ, ನಂಗೆ ಭಯ ಆಗುತ್ತೆ. ಇನ್ನು 1 ನಿಮಿಷ ಟೈಮ್ ಕೊಡ್ತೀನಿ. ನೀನಾಗೆ ಆಚೆ ಬಂದ್ಯೋ ಸರಿ, ಇಲ್ಲಂದ್ರೆ ಬಾಗಿಲು ಹೊಡೆದ್ಬಿಟ್ಟು ನೀನು ಆಚೆ ಎಳಿತೀನಿ. ಐ ಆಮ್ ವೇಟಿಂಗ್. ಅಯ್ಯೋ, ಏನಪ್ಪ ಮಾಡೋದು? ಗಿದ್ದಾಗ್ಲಿ ಹೋಗಿ ಬಿಡೋಣ. ಅಂದ್ರೆ ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದು ಏಜೇನಾ? ಇದನ್ನ ನಾನು ಈಗಲೇ ಕಂಡು ಹಿಡಿತೀರಿ. ಏನಿದು? ಈ ಮಾಸ್ಕ್ ಇಲ್ಲಿಗೆ ಹೇಗೆ ಬಂತು? ಈ ಮಾಸ್ಕ್ ಇಲ್ಲಿದೆ ಅಂದಮೇಲೆ ಫೋನಲ್ಲಿ ಯಾವ ಫೋನು? ಏನು ನಾನ್ಸೆನ್ಸ್ ಮಾತಾಡ್ತಾ ಇದೀಯಾ? ಹೌದು, ನಾನು ಮಾತಾಡೋದು ಯಾವಾಗಲೂ ನಾನ್ಸೆನ್ಸೆ. ಫಸ್ಟ್ ಹೇಳಿ, ಮಾಸ್ಕ್ ಇಲ್ಲಿಗೆ ಹೇಗೆ ಬಂತು ಅಂತ. ನೋಡು, ನಿನ್ನ ಸಿಲಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಉತ್ತರ ಕೊಡಬೇಕಾಗಿರೋದು ನಾನಲ್ಲ, ನೀವು. ಇನ್ನೊಬ್ರು ಜೀವನ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಮಾಡೋ ತಪ್ಪೆಲ್ಲ ಮಾಡಿ ಅವತ್ತು ಮದುವೆ ಮಂಟಪದಲ್ಲಿ ನನಗೆ ಪ್ರೂಫ್ ಕೇಳಿದ್ರಲ್ಲ, ಸಿಗುತ್ತೆ, ಎಲ್ಲ ಸಿಗುತ್ತೆ. ಇರಿ. ಮಾಸ್ಕ್ ಇಲ್ಲೇ ಇದೆ ಅಂದ್ರೆ ಆ ಫೋನ್ ಕೂಡ ಇಲ್ಲೇ ಎಲ್ಲೋ ಇರಬೇಕು. ತಗೊಳ್ಳಿ, ಸಾಕಾ ಪ್ರೂಫು? ಯಾವ ಮೊಬೈಲ್ ಇದೆ? ಯಾವ ಮೊಬೈಲಾ? ಇನ್ನಾದ್ರೂ ನಾಟಕ ಮಾಡೋದು ನಿಲ್ಲಿಸಿ. ನೀವೀಗ ಸಿಕ್ಕಾಕೊಂಡಾಯ್ತು. ನೀವೆಷ್ಟೇ ತೇಪೆ ಹಾಕಿದ್ರು ನಿಮ್ಮನ್ನು ಯಾರೂ ನಂಬಲ್ಲ. ಈ ಮಾಸ್ಕ್ ಮತ್ತೆ ಫೋನು ಎರಡು ನಿಮ್ಮ ಬಂಡವಾಳನ ಬಿಚ್ಚಿಡ್ತಿದೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ನೀವೆಂತ ಗೋಮುಖ ವ್ಯಾಘ್ರ, ನೀವೆಂತ ದುಷ್ಟ, ನೀವೆಂತ ನೀಚ, ನೀವೆಂತ. ಇನ್ನೊಂದು ಮಾತಾಡಿದ್ರೆ ಓ, ನನ್ನ ಬಾಯಿ ಮುಚ್ಚಿಸ್ತೀರಾ? ನನ್ನ ಕೈಲಿ ಏನೂ ಆಗಲ್ಲ ಅಂತ ಗದರ್ಸ್ತೀರಾ? ನನ್ನ ತಂಗಿನ ಕಿಡ್ನಾಪ್ ಮಾಡಿ ಈ ಮಾಸ್ಕ್ ಹಾಕೊಂಡು ಈ ಫೋನಿಂದ ನನಗೆ ಫೋನ್ ಮಾಡಿ ಹೆದರ್ಸ್ತವ್ರು ನೀವೇ ತಾನೆ? ನಾನು ಒಪ್ಲಿಲ್ಲ ಅಂತ ನನ್ನ ಬಲವಂತವಾಗಿ ಮದುವೆ ಆಗಕ್ಕೆ ಇಷ್ಟು ದೊಡ್ಡ ಸ್ಕೀಮ್ ಮಾಡಿದ್ರಲ್ಲ, ಮನುಷ್ಯ ನೀವು. ಛೇ, ಮಾಡೋದೆಲ್ಲ ಮಾಡಿ ಇದನ್ನೆಲ್ಲ ಬಚ್ಚಿಟ್ಟು ಈಗೇನು ಗೊತ್ತಿಲ್ಲದೆ ಇರೋ ನಾಟಕ ಮಾಡ್ತಿದ್ದೀರಾ. ನನ್ನನ್ನು ಬಲೆಗೆ ಬೀಳ್ಸ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡಬೇಡಿ. ನೀವು ಅನ್ಕೊಂಡಿದ್ದು ಸಾಧಿಸಿದ್ದೀರಾ ಅಂತ ಮೆರಿಬೇಡಿ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ.
ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ನಾನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿದೆ, ಆದರೆ ಮುಂದೆ ನಾನೇನು ಮಾಡ್ತೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಎಲ್ಲರ ಮುಂದೆ ನಿಮ್ಮ ಬಂಡವಾಳನ ಬಿಚ್ಚಿಡ್ತೀನಿ, ನಿಮ್ಮನ್ನ ಕಂಬಿ ಎಣ್ಸೋಗಿ ಮಾಡ್ತೀನಿ. ಅಜ್ಜಿ, ದುರ್ಗಕ್ಕ, ಲಕ್ಷ್ಮಿ ಅಕ್ಕ, ಸರಸ್ವತಿ ಅಕ್ಕ, ಎಲ್ಲರೂ ಬನ್ನಿ. ನಿನ್ಗೇನು ಹೊತ್ತು ಗೊತ್ತು ಇಲ್ವಾ? ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ನು ನಂದಲ್ಲ, ನಿಮ್ಮ ಏಜೇದು. ಅವ್ರು ನನಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ನನ್ಗಾಗಿರೋ ಅನ್ಯಾಯಕ್ಕೆ ಅವರು ನಾನು ಸುಮ್ಮನೆ ಬಿಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಅವರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ. ಲೀಲಾ, ಏನಾಯ್ತಮ್ಮ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಕೈಯಲ್ಲಿ ಏನಿದು? ಅದೇನು ಅಂತ ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ಮಗ, ಅವ್ರನ್ನೇ ಕೇಳಿ ಅಜ್ಜಿ. ರಾಮ್, ಲೀಲಾ ಏನೇನೋ ಹೇಳ್ತಿದ್ದಾಳೆ, ಏನಾಯ್ತೋ? ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗಬೇಕು. ಮೂರ್ಖರು ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಅವಳು ಆಡೋ ನಾಟಕಕ್ಕೆ ಈ ಮನೆ ವೇದಿಕೆ ಆಗಲ್ಲ. ನೀವು ಹೋಗ್ಬಿಟ್ರೆ ಸತ್ಯ ಸುಳ್ಳಾಗುತ್ತಾ? ನೀವು ಹೋಗ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಮ್ದೇ ಕುತಂತ್ರ ಅಂತ. ಅದಕ್ಕೆ ಮಾಡಿದ ತಪ್ಪಿನ ಒಪ್ಕೊಳಕ್ಕಾಗದೆ ಹೀಗೆ ಓಡೋಗ್ತಿದ್ದೀರಲ್ಲ. ಯಾರ್ ಮುಂದೆ ನಿಂತು ಮಾತಾಡ್ತಿದ್ದೀರಾ ಅನ್ನೋದು ನಾನು ಮಾತಾಡು. ಅದೇನು ಮಾತಾಡಬೇಕು ಅಂತಿದೆಯೋ ಎಲ್ಲ ಮಾತಾಡು. ಹೇಳಕ್ ಇನ್ನೇನು ಉಳ್ದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಅವಮಾನ ಮಾಡ್ತಾ ನನ್ನ ಬಾಯಿ ಮುಚ್ಚಿಸಿದ್ರಿ ನೀವು. ಇಂಡಿಪೆಂಡೆಂಟ್ ಆಗಿದ್ ನನ್ನ ಇಲ್ಲಿ ತಂದು ಕೂಡ ಹಾಕಿದ್ರಿ.